ಮಗು ಸ್ವಲ್ಪ ಕಪ್ಪಾಯಿತು ಅನ್ಸುತ್ತಲ್ವ. ನಾನು ಆಗಲೇ ಹೇಳಿದ್ದೆ, ತಾಯಿಗೆ ಕೇಸರಿ ತಿನ್ನಿಸಿ ಹುಟ್ಟೋ ಮಗು ಬೆಳ್ಳಿಗೆ ಕೆಂಪು ಹುಟ್ಟುತ್ತೆ ಅಂತ. ನನ್ನ ಮಾತು ಕೇಳಲಿಲ್ಲ. ಮಗು ಕಪ್ಪಾದ ಏನಾಯ್ತು? ಕೃಷ್ಣ ಕಪ್ಪು, ರಾಮ ಕಪ್ಪು, ಬಂಡಲ್ ಏನಿದೆ ಬಿಡಿ. ನಾನು ಆಗಲೇ ಹೇಳಿದ್ದೆ ಇವನಿಗಿರೋ ಟ್ಯಾಲೆಂಟ್ಗೆ CBSE ಎಲ್ಲ ಯಾಕೆ ಯಾವುದೋ ಸ್ಟೇಟ್ ಸಿಲೆಬಸ್ಸಿಗೆ ಹಾಕ್ರಿ ಅಂತ. ಆದರೆ ಕೇಳಲಿಲ್ಲ. ಈಗ ನೋಡಿ, ಡುಮ್ಕಿ ಮೇಲೆ ಡುಮ್ಕಿ, ಡುಮ್ಕಿ ಮೇಲೆ ಡುಮ್ಕಿ. ಈಗಲೇ ಹೆಂಗೆ, ಮುಂದೆ ಹೆಂಗೋ. ನಂಗೆ ಗೊತ್ತಿತ್ತು ಅವನಿಗಿರೋ IQ ಲೆವೆಲ್ಗೆ ICSE ಸ್ಕೂಲೇ ಕರೆಕ್ಟು ಅಂತ. ಅದಕ್ಕೆ ಅವ್ರ ಪೇರೆಂಟ್ಸ್ಗೆ ಅಲ್ಲೇ ರೆಕಮೆಂಡ್ ಮಾಡಿದ್ದೆ. ಈಗ ನೋಡು, ಪ್ರತಿ ಟೀಚರ್ಸು ಅವನ ಬಗ್ಗೆನೇ ಮಾತಾಡೋಂಗಾಗಿದೆ. ನಾನು ಅವತ್ತು ಹೇಳಿದ್ದೆ, ತಲೆಯಲ್ಲಿ ಲದ್ದಿ ತುಂಬ್ಕೊಂಡಿರಿ ಪೆದ್ಗುಂಡುನ ಟ್ಯೂಷನಿಗೆ ಸೇರಿಸ್ರಿ ಅಂತ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿ 35%. ಏನಕ್ಕೆ ಸಾಕಾಗತ್ತದು? ನನಗೆ ಗೊತ್ತಿತ್ತು 10th ಬೋರ್ಡ್ನ ಅವನು ಟಾಪ್ ಮಾಡ್ತಾನೆ ಅಂತ. ನಾನು ಅವನ ಪಕ್ಕದಲ್ಲೇ ಕೂತಿರ್ತಿದ್ದೆ. ನಾನು ಅವಾಗಲೇ ಪ್ರೆಡಿಕ್ಟ್ ಮಾಡಿದ್ದೆ ಟಾಪರ್ಸ್ ಲಿಸ್ಟಲ್ಲಿ ಅವನ ಹೆಸರು ಬಂದೇ ಬರುತ್ತೆ ಅಂತ. ನಾನು ಆಗಲೇ ಹೇಳಿದ್ದೆ PUCಲಿ ಕಾಮರ್ಸ್ ಬೇಡ, ಸೈನ್ಸ್ ತಗೋ ವ್ಯಾಲ್ಯೂ ಇರುತ್ತೆ ಅಂತ. ನನ್ನ ಮಾತೆಲ್ಲಿ ಕೇಳ್ತಾನೆ. ಈಗ ನೋಡು, ಕೆಲಸ ಕಾರ್ಯ ಇಲ್ಲದೆ ಬೀದಿ ಅಲಿತಾ ಇದ್ದಾನೆ. ನನಗೆ ಮುಂಚೆನೇ ಗೊತ್ತಿತ್ತು ಅವನಿಗೆ ಕಾಮರ್ಸ್ ಫೀಲ್ಡಲ್ಲಿ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ. ಅದಕ್ಕೆ CA ಕೋರ್ಸ್ ಮಾಡು ಅಂತ ನಾನೇ ಹೇಳಿದ್ದು ಅವನಿಗೆ. ಇವತ್ತು ನೋಡಿ, ದೊಡ್ಡ ಕಂಪ್ನಿಲಿ ಚಾರ್ಟರ್ಡ್ ಅಕೌಂಟೆಂಟು. ಏನು ತಮಾಷೆ ಆಟನ CA ಆಗೋದು ಅಂದರೆ? ನಾನು ಅವತ್ತೇ ಹೇಳಿದ್ದೆ ಬಿಸ್ನೆಸ್ ಎಲ್ಲ ಅವನಿಗೆ ವರ್ಕೌಟ್ ಆಗಲ್ಲ, 9 to 5 ಕಾರ್ಪೊರೇಟ್ ಜಾಬ್ನ ಶಿಸ್ತಾಗಿ ಮಾಡ್ಕೊಂಡು ಹೋಗು ಅಂತ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡು, ತಿನ್ನೋ ಪರಿಸ್ಥಿತಿ ಬಂದಿದೆ ಅವನಿಗೆ. ನನಗೆ ಅವತ್ತೇ ಗೊತ್ತಿತ್ತು ಇವ್ರದ್ದು ಬಿಸ್ನೆಸ್ ವಂಶ, ಬಿಸ್ನೆಸ್ ಮಾಡ್ರೆ ಕೈ ಹಿಡಿಯುತ್ತೆ ಅಂತ. ನನ್ನ ಮಾತು ಕೇಳಿ ಬಿಸ್ನೆಸ್ ಮಾಡ್ದ. ಇವತ್ತು ನೋಡು, ಎಲ್ಲಿ ನೋಡಿದ್ರು ದುಡ್ಡು. ನಾನು ಆವತ್ತೇ ಒಳ್ಳೆ ಸಂಬಂಧ ತಂದ್ಕೊಟ್ಟಿದ್ದೆ, ಚಿಂದಂತ ಹುಡುಗಿ ಮದುವೆ ಆಗ್ಬಿಡು ಅಂತ. ಈಗ ನೋಡು, 35 ವರ್ಷ ಆದರೂ ಮದುವೆ ಆಗದೆ ಹುಚ್ಚಿನ ಥರ ಅಳ್ತಾ ಇದ್ದಾನೆ. ಇದಪ್ಪ ಪ್ಲ್ಯಾನಿಂಗು ಅಂದರೆ. 25 ವರ್ಷಕ್ಕೆ ಮದುವೆನೂ ಮಾಡ್ಕೊಂಡು ಲೈಫು ಸೆಟ್ಟು. ನನಗೆ ಆವಾಗಲೇ ಗೊತ್ತಿತ್ತು ಇವಂದು ದೊಡ್ಡ ಯೋಗ ಇರೋ ಜಾತಕ ಅಂತ. ನಾನು ಅವತ್ತೇ ಹೇಳಿದ್ದೆ ಇವನಿಗಿರೋ ಶೋಕಿಗೆ ಬೆಂಗಳೂರಲ್ಲಿ ಒಂದು ಮನೆಯೂ ಕಟ್ಸೋಕ್ಕಾಗಲ್ಲ ಅಂತ. ನೋಡು, ಹಂಗೆ ಆಯಿತು. ನಂಗೆ ಗೊತ್ತಿತ್ತು ಅವನಿಗೆ ಒಳ್ಳೆ ಫಿನಾನ್ಷಿಯಲ್ ಪ್ಲಾನಿಂಗ್ ಇದೆ, 30 ವರ್ಷದಲ್ಲಿ ಒಂದು ಒಳ್ಳೆ ಅರಮನೆ ಕಟ್ಸ್ತಾನೆ ಅಂತ. ನೋಡಿದ್ಯಾ, ನಾನು ಹೇಳ್ದಂಗೆ ಆಗೋಯ್ತು. ಬದುಕಿದ್ದಾಗ ಶೋಕಿ ಮಾಡ್ಕೊಂಡೇ ಕಾಲ ಕಳೆದ್ಬಿಟ್ಟ. ಇದ್ಬೋದು ಆಸ್ತಿನೆಲ್ಲ ನುಂಗಿ ನೀರು ಕುಡಿದು ಇವಾಗ ನೋಡು, ಅವ್ನು ಮಾಡಿದ ಸಾಲನ ಅವ್ರ ಹೆಂಡತಿ ಮಕ್ಳು ಕಟ್ತವ್ರೆ. ನಮಗೆ ಯಾಕೆ ಬಿಡು ಬೇರೆಯವ್ರ ವಿಚಾರ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂದಂಗೆ. ನಂಗೆ ಗೊತ್ತಿತ್ತು ಅವನ ಸತ್ರು ಅವನ ಸಂಸಾರನ ಮಾತ್ರ ನಡು ನೀರಲ್ಲಿ ಬಿಡಲ್ಲ ಅಂತ. ನೋಡು, ಮಕ್ಕಳಿಗೋಸ್ಕರ ಎಂಥ ಆಸ್ತಿ ಬಿಟ್ಟೋಗಿದ್ದಾನೆ.